ಸರ್ಕಾರದಿಂದ ಆರೋಗ್ಯ ಸಂಬಂಧಿ ಸಿಗುವ ಸೌಲಭ್ಯಗಳನ್ನು ಜನರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಆಲೂರು ಸಿದ್ದಾಪುರ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಕರಾದ ಪ್ರವೀಣ್ ಅವರು ಕರೆ ನೀಡಿದ್ದಾರೆ. ಹೊಳೆನರಸೀಪುರ ಪಡವಲಹಿಪ್ಪೆ ಶ್ರೀ ಎಚ್. ಡಿ. ದೇವೇಗೌಡ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಬಾಲಂಬಿ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲಾ ಆವರಣದಲ್ಲಿ 10 ದಿನಗಳ ಕಾಲ ಹಮ್ಮಿಕೊಂಡಿರುವ ಸಮಾಜ ಸೇವಾ ಶಿಬಿರದಲ್ಲಿ ಹಮ್ಮಿಕೊಂಡಿರುವ ಸಾರ್ವಜನಿಕ ಹಾಗೂ ವಿದ್ಯಾರ್ಥಿಗಳ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಕ್ಕರೆ ಕಾಯಿಲೆ ನಿಮ್ಮ ಮನೆಗಳಲ್ಲಿ ಯಾರು ಒಬ್ಬರು ಇರ್ಬೋದು ಅನ್ಕೋತೀನಿ ಟ್ರೀಟ್ಮೆಂಟ್ ತಗೊಳ್ಳೋದು. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಈಗ ಇದ್ದೇ ಇರ್ತಾರೆ. ಸೊ ಆ ಸ್ಕ್ರೀನಿಂಗ್ ಕೂಡ ತಪ್ಪದೆ ವರ್ಷಕ್ಕೆ 2 ಬಾರಿ ನಾವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದು ಸ್ಕ್ರೀನಿಂಗ್ ಇಲ್ಲಿ ಮಾಡ್ತಾ ಇರ್ತೀವಿ, ಆಯ್ತಾ. ಸೊ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಯಾನ್ಸರ್ ತಪಾಸಣೆ ತಪ್ಪದೆ ಯಾವ ತರ ಮಾಡಿಸ್ಕೋಬೇಕು, ಅದು ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು. ಇಲ್ಲೆಲ್ಲ ಸೆಲ್ಫ್ ಆಗಕ್ಕಾಗಲ್ಲ. ಸೊ ಹಾಸ್ಪಿಟಲ್ಗೆ ಹೋದ್ರೆ ಅದಕ್ಕೆ ಸಂಬಂಧಪಟ್ಟ ಫಿಸಿಷಿಯನ್ಸ್ ನಿಮ್ಗೆ ಅದನ್ನ ಚೆಕಪ್ ಮಾಡ್ಕೊಡ್ತಾರೆ. ಓಕೆ ಅಲ್ಲ. ಬಹಳ ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದ್ರೆ ನೀವು ಈಗ ಇನ್ನು ಕೆಲವು ವರ್ಷಗಳಲ್ಲಿ 30ಗೆ ಹೋಗ್ತಾ ಇರ್ತೀರ. ನೀವು 30ಗೆ ಹೋಗೋದ್ರೊಳಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅವರೆಲ್ಲ ಇರ್ತಾರೆ. ಅವ್ರಿಗೆಲ್ಲ ನೀವು ಇದನ್ನ ಹೇಳ್ಬೇಕು. ತಪ್ಪದೆ ಈ ತರ BP ಚೆಕ್ ಮಾಡಿಸ್ಕೊಳ್ಳಿ, ಮತ್ತೆ ಶುಗರ್ ಲೆವೆಲ್ ಹೇಗಿದೆ ನೋಡ್ಸ್ಕೊಳ್ಳಿ, ಮತ್ತೆ ಕ್ಯಾನ್ಸರ್ ತಪಾಸಣೆ ಮಾಡಿಸ್ಕೊಳ್ಳಿ. ಬಹಳ ಮುಖ್ಯ ಇದು. ಯಾಕೆಂದ್ರೆ ಮನುಷ್ಯನ ಜೀವನ ಒಂದು ಬಾರಿ ಬಂದಿರೋದ್ರೆ ನಾವು ಖುಷಿಯಾಗಿ ಬದುಕಕ್ಕೆ ಅಂತ ಉಪಯೋಗಿಸ್ಕೋಬೇಕು. ಯಾವ್ದೋ ಹಾಸ್ಪಿಟಲ್ ನೆರಳಾಡಕ್ಕೆ, ಮನೆಯವರಿಗೆ ತೊಂದರೆ ಕೊಡಕ್ಕೆ, ಒದ್ದಾಡಕ್ಕೆ ಉಪಯೋಗಿಸಬಾರ್ದಲ್ವಾ. ಪತ್ರಕರ್ತ ಸುರೇಶ್ ಮಾತನಾಡಿ, ಆರೋಗ್ಯವೇ ಭಾಗ್ಯ. ನಾವು ಆರೋಗ್ಯವಾಗಿದ್ದರೆ ಮಾತ್ರ ಸಂಪಾದನೆ ಮಾಡಲು ಹಾಗೂ ನೆಮ್ಮದಿಯ ಬದುಕನ್ನು ಸಾಧಿಸಲು ಸಾಧ್ಯವಾಗುತ್ತೆ ಎಂದರು. ಅದನ್ನು ಸದುಪಯೋಗಿಸ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಸ್ಟೂಡೆಂಟ್ಸ್ಗಳಿದ್ದಾರೆ, ಇವರೇನು ಮಾಹಿತಿ ಹೇಳಿದರು ಅದನ್ನು ನೀವು ಮನನ ಮಾಡಿಕೊಂಡು ನೀವು ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳಬೇಕು ಅಥವಾ ಬೇರೆಯವರಿಗೆ ಹೇಳಬೇಕಂತ ಕೇಳ್ಕೊಳ್ತೇನೆ. ಗಿರಿಜನ ಹಾಡಿ ಮುಖಂಡ ರಮೇಶ್ ಮಾತನಾಡಿ, ಗಿರಿಜನ ಹಾಡಿಯಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದರು. ಬಂದು ನಮ್ಮವರಿಗೆ ತರಬೇತಿನ ಕೊಡಲಿಕ್ಕೆ ಬಂದಿದ್ದಾರೆ. ಆದರೆ ಮನೆ ಹೋಗಿ ಬೆಳಿಗ್ಗೆ ಮಾಹಿತಿ ಕೊಟ್ಟು ಬಂದಿದ್ದೀವಿ. ನಾವು ಮತ್ತೆ ಸ್ಟೂಡೆಂಟ್ ಅವ್ರ ಜೊತೆ ಹೋಗಿದ್ದೆ, ಯಾರು ಬಂದಿಲ್ಲ. ಬರ್ಬೋದು ಮತ್ತೆ 3ನೇ ಬಾರಿಯೋ MSW ಮಕ್ಕಳು ಬಂದು ನಮ್ಮ ಜೊತೆ ಒಡನಾಟ ಇಟ್ಕೊಂಡು ಬಾರಿ ಚೆನ್ನಾಗಿ ನಾನು ಒಟ್ಟಿಗೆಲ್ಲ ಯಾವ ಜೊತೆನೂ ಇರ್ತಿದ್ದೆ. ನಾನು ಬಂದಾಗಲೂ ನಾನು ಮೊನ್ನೆ ಸ್ವಲ್ಪ ನಿಮ್ಮ ಜೊತೆಯಲ್ಲಿ ಬರೋಕ್ಕಾಗಿಲ್ಲ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ರಾತ್ರಿನೆಲ್ಲ ಸರ್ ಹತ್ರ ಮಾತಾಡಿ ಬೆಳಿಗ್ಗೆ ನಿಮ್ಮ ಜೊತೆ ಬಂದು ಭೇಟಿಯಾಗಿದ್ದೀನಿ. ಕಾರ್ಯಕ್ರಮದಲ್ಲಿ ಆಲೂರು ಸಿದ್ದಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್, ಪಂಚಾಯತ್ನ ಮಾಜಿ ಸದಸ್ಯರಾದ ಮುತ್ತಮ್ಮ, ಗಣೇಶ್, ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ಡಾಕ್ಟರ್ HN ದೀಪು, ಸಹಾಯಕ ಪ್ರಾಧ್ಯಾಪಕ ವೆಂಕಟೇಶ್, ರೇಖಾಶ್ರೀ, ಸಮುದಾಯ ಆರೋಗ್ಯ ಅಧಿಕಾರಿ ಅನುಷಾ ಹಾಗೂ ಅನುಶ್ರೀ ಹಾಗೂ ಗ್ರಾಮಸ್ಥರಾದ MD ಸುರೇಶ್ ಪಾಲ್ಗೊಂಡಿದ್ದರು. ಇನ್ನೊಂದು